ಮೇಲೆ ಅನೇಕ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಕೂಡ 15 ಲಕ್ಷ ರೂಪಾಯಿ CC ರಸ್ತೆ ಪ್ರಾರಂಭೋತ್ಸವಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೂಜಾರಿಯವರು ಮತ್ತು ನಮ್ಮ ಉಪಾಧ್ಯಕ್ಷ ಲಕ್ಷ್ಮೀಬಾಯಿ ಅವರು, ಹಿರಿಯ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜಗೋಪಾಲಜಿಯವರು, ನನ್ನ ಆತ್ಮೀಯ ಹಿರಿಯರಾದ ವ್ಯಕ್ತಿ ಮಾಜಿ ಜಿಲ್ಲಾ ಪಂಚಾಯಿತಿ ಕರೇಕಲ್ ಅವರು, ನಮ್ಮ ಸಂಗಮೇಶ್ ನಾಗನಳ್ಳಿಯವರು, ದಿನೇಶ್ ಅವರು, ನಮ್ಮ ಪಕ್ಷದ ಅಧ್ಯಕ್ಷರು ಆತ್ಮೀಯ ಗೆಳೆಯರಾದ ಲಿಂಗರಾಜ್ ಕಣ್ಣಿಯವರೇ ಹಾಗೂ ಸ್ವಾಮೀಜಿಯವರೇ, ಲಕ್ಷ್ಮಣ ಪೂಜಾರಿಯವರೇ ಹಾಗೂ ಕಾಣೇನವರೇ, ಶ್ರೀಕಾಂತ್ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಎಲ್ಲ ಗ್ರಾಮದ ಹಿರಿಯ ಮುಖಂಡರು ಎಲ್ಲರೂ ಸೇರಿದ್ದೀರಿ ಮತ್ತು ನಮ್ಮ ಮಾಧ್ಯಮದ ಮಿತ್ರರು. ಇವತ್ತು ನಾವು ಬಂದಿರತಕ್ಕಂಥದ್ದು ಚುನಾವಣೆ ಆದಮೇಲೆ ನಮ್ಮ ಪಕ್ಷ ಏನು ತಮಗೆ ಮಾತು ಕೊಟ್ಟಿತ್ತು ಅದರ ಪ್ರಕಾರ ಏನಪ್ಪ ಅಂದರೆ 5 ಗ್ಯಾರಂಟಿಗಳನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆವು. ಈಗಾಗಲೇ 5 ಗ್ಯಾರಂಟಿಗಳು ಚಾಲನೆಯಾಗಿ ತಮ್ಮ ಪ್ರತಿಯೊಬ್ಬರ ಅಕೌಂಟಿಗೆ ಕೂಡ ಅಮೌಂಟ್ ಹೋಗ್ತಕ್ಕಂಥದ್ದು, ಅಕ್ಕಿ ಕೊಡ್ತಕ್ಕಂಥದ್ದು, ಯುವ ನಿಧಿ ಕೊಡ್ತಕ್ಕಂಥದ್ದು, ಬಸ್ನಲ್ಲಿ ಹೆಣ್ಮಕ್ಕಳು ಫ್ರೀಯಾಗಿ ಓಡಾಡ್ತಕ್ಕಂಥದ್ದು ಮತ್ತು ಕರೆಂಟ್ ಫ್ರೀ ಕೊಡ್ತಕ್ಕಂಥ ಇವು 5 ಒಂದು ನಾವು ಮಾತು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಹೋದ ಸಲ ಅತಿವೃಷ್ಟಿಯಿಂದ ಹಾನಿಯಾದಾಗ ಕೂಡ ರೈತರ ಅಕೌಂಟಿಗೆ ನೇರವಾಗಿ ಇನ್ಶೂರೆನ್ಸು ಮತ್ತು ದೊಡ್ಡ ರೋಗ ಬಿದ್ದಿದ್ದು, ನೆಟೆ ರೋಗ ಬಿದ್ದಾಗ ಆ ಅಮೌಂಟ್ ಕೂಡ 4,40,00,000 ಮೇಲ್ಪಟ್ಟು ಏನಪ್ಪ ಅಂದ್ರೆ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರು ಎಲ್ಲರೂ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಮಾತು ಹೇಳಿತ್ತು ರೈತರ ನೆರವಿಗೆ ಬರ್ತೀವಿ ಅಂತಕ್ಕಂಥದ್ದು ಅದನ್ನು ಕೂಡ ಮಾಡಿದ್ದೇವೆ. ಈಗ ಹಂತವಾಗಿ ನಮ್ಮ ಈ ಒಂದು CC ರಸ್ತೆಗಳು ಕೂಡ 15 ಲಕ್ಷ ರೂಪಾಯಿ ರಸ್ತೆಯನ್ನು ಕೂಡ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇನ್ನೂ ತಾವು ಯಾವ್ಯಾವ ಹೇಳ್ತೀವಿ, ಒಂದು ಸಮಾನ ಬೇಡಿಕೆ ಮತ್ತು ಸ್ಮಶಾನ ಭೂಮಿ ಬೇಡಿಕೆ ಇದೆ. ಇವೆಲ್ಲವನ್ನು ಕೂಡ ಹಂತವಾಗಿ ಭಾಳ ತೀವ್ರವಾಗಿ ಮುಗಿಸ್ತೀವಿ ಅಂತಕ್ಕಂಥದ್ದು. ಯಾವತ್ತೂ ಕೂಡ ನಮಗೆ ಅಧಿಕಾರ ಕೊಟ್ಟಿದ್ದೀರಿ, ನಿಮ್ಮ ಅಧಿಕಾರ ಕೊಟ್ಟದ ವಿಶ್ವಾಸ ಸ್ನೇಹ ಉಳಿಸ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ನಿಮ್ಮೆಲ್ಲರನ್ನ ಮನವೊಲಿಸಿ ನಿಮ್ಮ ಕೆಲಸಗಳನ್ನು ಮಾಡಿಕೊಟ್ಟು ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರ ಆಗಬೇಕಂತಕ್ಕಂಥ ಸಂಕಲ್ಪ ನಾವು ಹೊತ್ತಿದ್ದೇವೆ. ಇವತ್ತು ನಮ್ಮ ರಾಧಾಕೃಷ್ಣ ಲೋಕಸಭಾ ಸದಸ್ಯರು ಕೂಡ ಈ ಒಂದು ರಸ್ತೆ ಕೂಡ ಅಗಲೀಕರಣಗೊಳಿಸಿ ದೊಡ್ಡದನ್ನು ಮಾಡಬೇಕಂತ ಹೇಳಿ ಅವರು ಕೂಡ ವಿಚಾರ ಮಾಡಿದ್ದಾರೆ. ಇವೆಲ್ಲ ಹಂತವಾಗಿ ನಮ್ಮ ಕೆಲಸ ಕಾರ್ಯಗಳು ನಡೀತವೆ. ತಾವೆಲ್ಲರೂ ಬಂದಿದ್ದೀರಿ, ಸಹಕಾರ ಮಾಡಿದ್ದೀರಿ, ನಮಗೇನು ಅಧಿಕಾರ ಕೊಟ್ಟಿದ್ದೀರಿ. ಯಾವತ್ತೂ ಕೂಡ ನಿಮ್ಮ ಹೆಸರಿಗೆ ಕುಂದು ಬರದೆ ಹಾಗೆ ನಡೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನನ್ನ ಮಾತು. ಈ ನಮ್ಮ ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರದ MLA ಅವರಾದಂಥ ಅಲ್ಲಂಪ್ರಭು ಪಾಟೀಲ್ಜಿಯವರೇ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪೂಜಾರಿ ಸಾಬ್ರೆ ಹಾಗೂ ಕಣ್ಣಿ ಸಾಬ್ರೆ ಹಾಗೂ ಗೋಪಾಲರೆಡ್ಡಿ ಸಾಬ್ರೆ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಲಕ್ಷ್ಮೀಬಾಯಿ ಅವರೇ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ಕರೇಕಲ್ ಅವರೇ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಸಂಗಮೇಶ್ ನಾಗನಳ್ಳಿ ಅವರೇ ಹಾಗೂ ನಮ್ಮ ಗ್ರಾಮದ ಗುರು ಹಿರಿಯರೇ ಹಾಗೂ ಇನ್ನಿತರ ಪಂಚಾಯಿತಿ ಸದಸ್ಯರುಗಳೇ, ಗ್ರಾಮದ ಯುವಕರೇ, ಇವತ್ತಿನ ದಿವಸ ಏನು ನಮ್ಮ ಒಂದು SCP ಬಜೆಟ್ನಲ್ಲಿ 15 ಲಕ್ಷ ನಮ್ಮ ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರ MLA ಸಾಹೇಬರು ನಮ್ಮ ಗ್ರಾಮಕ್ಕೆ ಆಯ್ಕೆ ಮಾಡಿ ಏನು ಇಟ್ಟಿದ್ದಾರೆ, ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಾಮಾಜಿಕವಾಗಿ ಮತ್ತು ಹಳ್ಳಿಯ ಯಾವುದೇ ಕೆಲಸಗಳ ಚರಂಡಿಗಳಾಗಲಿ ಇನ್ನಿತರ ಯಾವುದೇ ಕೆಲಸಗಳನ್ನು ತಾವು ಒತ್ತು ಕೊಟ್ಟು ನಮ್ಮ ಊರಿನ ಮೇಲೆ ಹೆಚ್ಚಿನ ಆಸಕ್ತಿ ವಹಿಸ್ಬೇಕಂತ ನಾವು ಕೇಳ್ಕೊಳುತ್ತಾ, ಈಗ ನಾವು ಒಂದು ಹೇಳಿದವಳು ಅಗಸಿ ಭಾಳ ದಿವಸ ಸರ್ ಅದು ಇಲ್ಲಿ ಆಗಲಾರ್ದ ಅದಕ್ಕೆ ತಾವು ಮಾಡ್ದಂಥ ತಮ್ಮ ಹೆಸರು ಇರ್ತದೆ. ಅದಕ್ಕೆ ನಾವು ಯಾವಾಗಲೂ ಕೂಡ ನಿಮಗೆ ನಾವು ಬೆಂಬಲ ಕೊಡ್ತೀವಿ. ಗಮನಕ್ಕೆ ತಂದಾರಂತಾರೆ ಬುದ್ಧ ಬಸವ ಅಂಬೇಡ್ಕರ್ ಪಕ್ಕದಲ್ಲಿದೆ. ಇಲ್ಲಿ ಎಲ್ಲ ರೀತಿಯ ಅನುಕೂಲ ಇದ್ರು ಕೂಡ ಬೇರೆ ಹಳ್ಳಿಯಲ್ಲಿ ಯಾವ ಮಟ್ಟದಲ್ಲಿ ಮಾಡ್ಯಾರ, ನಾವು ಮಾಡಿಲ್ಲ, ಅದು ನಮಗೆ ಸ್ವಲ್ಪ ಇದು ಅನ್ನಿಸ್ತದೆ. ತಾವು ಸಹಕಾರ ಮಾಡಿದ್ರೆ ನಾವು ಕೂಡ ಎಲ್ಲರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ, ಸಾಗರನ್ನು ಕರ್ಸೋಣ ಅಂತ ಹೇಳಿ ತಮ್ಮೆದುರಿಗೆ ನಾವು ಮಾತಾಡೋಕೆ ಅವಕಾಶ ಕೊಡ್ತೇವೆ. ತಮ್ಮ ಧನ್ಯವಾದ ಸಲ್ಲಿಸ್ತಾ ಜೈ ಹಿಂದ್.